ಈ ಚಾಪ್ಟರ್ಲಿ ಇನ್ನೊಂದು ಟರ್ಮ್ ಬರುತ್ತೆ. ಆ ಟರ್ಮ್ ಏನಂದ್ರೆ ಪರ್ಫೆಕ್ಟ್ ನಂಬರ್. ಸೊ ಪರ್ಫೆಕ್ಟ್ ನಂಬರ್ ಅಂದ್ರೆ ಏನು ಕೇಳಿಸ್ಕೊಳ್ಳಿ. ಸೊ ನಂಬರ್, ಇಟ್ ಈಸ್ ಅ ನಂಬರ್ ದ ಸಮ್ ಆಫ್ whose ಫ್ಯಾಕ್ಟರ್ಸ್ ಈಸ್ ಈಕ್ವಲ್ ಟು ದ ಟ್ವೈಸ್ ದ ನಂಬರ್ ಇಟ್ ಸೆಲ್ಫ್. ಓಕೆನಾ? ಸೊ ಅಂದರೆ ಫಾರ್ ಎಕ್ಸಾಂಪಲ್ ನಾನು ತಗೋತೀನಿ 6 ತಗೋತೀನಿ. 6 ಇಸ್ ಎ ಮಲ್ಟಿಪಲ್. ಈ 6ಗೆ ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ? 1 ಟೇಬಲ್ಸಲ್ಲಿ 6 ಬರುತ್ತಲ್ವ, 1 6 6 ಕರೆಕ್ಟಾ? 2 3 6 ಬರುತ್ತೆ, 3 2 6 ಬರುತ್ತೆ. ಸೊ 1 ಟೇಬಲ್ಸಲ್ಲೂ 6 ಬರುತ್ತೆ, 2 ಟೇಬಲ್ಸಲ್ಲೂ 6 ಬರುತ್ತೆ, 3 ಟೇಬಲ್ಸಲ್ಲೂ 6 ಬರುತ್ತೆ. ದೆನ್ 4 ಅಲ್ಲಿ ಬರಲ್ಲ, 5 ಅಲ್ಲಿ ಬರಲ್ಲ, 6 ಅಲ್ಲಿ ಬರುತ್ತೆ. ಓಕೆನಾ? ಸೊ ಈ 6 ಫ್ಯಾಕ್ಟರ್ಸ್, ಈ 6 ಅನ್ನೋ ನಂಬರ್ನ ತಗೊಂಡಿದ್ದೀನಿ, ಈ 6 ಅನ್ನೋ ನಂಬರ್ನ ತಗೊಂಡಿದ್ದೀನಿ. ಓಕೆನಾ? ಸೊ ದ ಸಮ್ ಆಫ್ whose ಫ್ಯಾಕ್ಟರ್ಸ್, ಈ 6ಗೆ ಫ್ಯಾಕ್ಟರ್ಸ್ ಯಾವ್ದು ಬಂದಿದೆ? ಇದೆಲ್ಲ ಬಂದಿದೆ. ಸೊ ಸಮ್ ಮಾಡೋಣ. ಇದು ಸಮ್ ಮಾಡಿದ್ರೆ ಏನು ಬರುತ್ತೆ? 1 + 2 + 3 + 6. 1 + 2 3, 3 + 3 6, 6 + 6 ಏನಾಯಿತು? 12 ಬಂತು. ಓಕೆನಾ? ಈಗ ಡೆಫಿನೇಷನ್ ನೋಡಿ. ಸೊ ನಾನು 6 ತೊಗೊಂಡಿದ್ದೀನಿ. ಸೊ ಎ ನಂಬರ್, ಆ ನಂಬರ್ಗೆ 6 ತೊಗೊಂಡಿದ್ದೀನಿ. ಸೊ ದ ಸಮ್ ಆಫ್ whose ಫ್ಯಾಕ್ಟರ್ಸ್, ಈ ನಂಬರ್ನ ಫ್ಯಾಕ್ಟರ್ಸ್ ಇದೆಯಲ್ಲ ಅದನ್ನೆಲ್ಲ ಸಮ್ ಮಾಡಬೇಕು. ಆಯ್ತಾ? ಸಮ್ ಆಫ್ whose ಫ್ಯಾಕ್ಟರ್ಸ್ ಈಸ್ ಈಕ್ವಲ್ ಟು ದ ಟ್ವೈಸ್. ಟ್ವೈಸ್ ಅಂದ್ರೆ ಏನು? ಡಬಲ್ ಅಲ್ವಾ? ಸೊ ನಾನು ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿದ್ರೆ ನನಗೇನು ಬಂತು? 12 ಬಂತು. ಆಯ್ತಾ? ಸೊ ಇವಾಗ ಈ ನಂಬರ್ ಇದೆಯಲ್ಲ, ಇದು ಪರ್ಫೆಕ್ಟ್ ನಂಬರ್ ಅಂತ ಕರೀತಾರೆ. ಓಕೆ? ಸೊ ಈ ನಂಬರ್ನ ಡಬಲ್ ಬಂತು, ಇದೆಲ್ಲ ಆ್ಯಡ್ ಮಾಡಿದಾಗ ನನಗೆ 12 ಬಂತು. ಈ 12 ಇದೆಯಲ್ಲ, 6ನ ಡಬಲ್ ಅಲ್ವಾ ಇದು? ಟ್ವೈಸ್ ದನ್ ದ ನಂಬರ್. ಆಯ್ತಾ? ಸೊ 6 ಈಸ್ ಎ ಪರ್ಫೆಕ್ಟ್ ನಂಬರ್. 6 ಈಸ್ ಎ ಪರ್ಫೆಕ್ಟ್ ನಂಬರ್. ಸೊ ಅದ್ರ ಫ್ಯಾಕ್ಟರ್ಸ್ ಎಲ್ಲಾನು ನಾನು ಆ್ಯಡ್ ಮಾಡಿದಾಗ ಇದರ ಡಬಲ್ ಬರುತ್ತೆ ಅಲ್ವಾ? ಸೊ ಯಾವ ನಂಬರ್ಗಳಿಗೆ ಆ ಥರ ಬರುತ್ತೋ ಅದನ್ನ ಪರ್ಫೆಕ್ಟ್ ನಂಬರ್ ಅಂತ ಕರೀತಾರೆ. ಓಕೆನಾ? ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವುದು? 28 ತಗೋತೀನಿ. ಈ 28 ಫ್ಯಾಕ್ಟರ್ಸ್ ಯಾವ್ದು? 1 ಅಲ್ಲಿ ಬರುತ್ತೆ. ಈ 1 ಇದೆಯಲ್ಲ, 1 ಇಸ್ ಅ ಫ್ಯಾಕ್ಟರ್ ಫಾರ್ ಎವ್ರಿ ನಂಬರ್. ನೆನ್ಪಿಟ್ಕೊಳ್ಳಿ, 1 ಇಸ್ ಅ ಫ್ಯಾಕ್ಟರ್ ಫಾರ್ ಎವ್ರಿ ನಂಬರ್. ಓಕೆ. 2 ಅಲ್ಲಿ ಬರುತ್ತಾ? ಡೆಫಿನೆಟ್ಲಿ ಬರುತ್ತೆ. ಓಕೆನಾ? 2 ಅಲ್ಲಿ ಬರುತ್ತೆ. ದೆನ್ 3 ನಲ್ಲಿ ಬರುತ್ತಾ? ಬರಲ್ಲ. ದೆನ್ 4 7s are 28. 4 7s are 28. ಓಕೆ. ದೆನ್ 8 ಟೇಬಲ್ಸ್ ಅಲ್ಲಿ ಬರಲ್ಲ, 9 ಬರಲ್ಲ, 10 ಬರಲ್ಲ, 11 ಬರಲ್ಲ, 12 ಬರುತ್ತಾ? ಬರಲ್ಲ. 13 ಬರಲ್ಲ, 14 ಬರುತ್ತೆ. ಓಕೆ. ಅದಾದ ನಂತರ ಯಾವ್ದು ಬರುತ್ತೆ? 28. ಓಕೆ. ಸಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಸೊ ಜಸ್ಟ್ ಇವಾಗ ಹೇಳ್ದೆ ನಾನು, 1 ಇಸ್ ಅ ಫ್ಯಾಕ್ಟರ್ ಫಾರ್ ಎವ್ರಿ ನಂಬರ್. ಆಯ್ತಾ? ಆ್ಯಂಡ್ ಈ ಯಾವುದೇ ಇವೆಲ್ಲನೂ ನೀವು ಕಂಪೇರ್ ಮಾಡಿ. ಸೊ ಈ ನಂಬರ್ಗೆ ಎಲ್ಲ ಲೆಸ್ ದೆನ್ ಇರುತ್ತೆ, ಇಲ್ಲ ಅದು ಈಕ್ವಲ್ ಇರುತ್ತೆ. ಓಕೆನಾ? ಸೊ ಅದೇ ನಂಬರು ಆಗಿರುತ್ತೆ ಫ್ಯಾಕ್ಟರ್. ಯಾವುದು ನಂಬರ್ ನಾವು ತಗೋತೀವಲ್ಲ ಅದಕ್ಕೆ ಫ್ಯಾಕ್ಟರ್ ಆ ನಂಬರ್ ಕೂಡ ಆಗಿರುತ್ತೆ, ಮತ್ತೆ ಅದಕ್ಕಿಂತ ಕಮ್ಮಿ ಇರೋ ನಂಬರ್ಗಳು ಆಗಿರುತ್ತೆ. ಇದಕ್ಕಿಂತ ಗ್ರೇಟರ್ ನಂಬರ್ ನೀವು ಬರಲ್ಲ ಫ್ಯಾಕ್ಟರ್ಸ್ ಅಲ್ಲಿ. ಆಲ್ವೇಸ್ ದ ಫ್ಯಾಕ್ಟರ್ಸ್ ಆಫ್ ದಿಸ್ ನಂಬರ್ ಐದರ್ ಈಕ್ವಲ್ ಟು ದಿಸ್ ನಂಬರ್, ಆರ್ ಲೆಸ್ ದೆನ್ ದಿಸ್ ನಂಬರ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ಸೊ ನಾನು 3 ಪಾಯಿಂಟ್ ಹೇಳಿದೆ. 1 is a factor for every number, and for the given number the factors will be either the less than that number or equal to the number. So 22 ಬಂದಿರುತ್ತೆ, ಅದಕ್ಕಿಂತ ಕಮ್ಮಿ ಬಂದಿರೋ ನಂಬರ್ ಇರುತ್ತೆ. ಸೊ ಇವಾಗ ಇದನ್ನೆಲ್ಲ ನಾವು ಆ್ಯಡ್ ಮಾಡೋಣ. ಓಕೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 1 + 2 + 4 + 7 + 14 + 28 ಮಾಡಿದ್ರೆ 1 + 2 3, 3 + 4 7, 7 + 7 14, 14 + 14 28, 28 + 28 56 ಬಂತು. ಓಕೆನಾ? ಸೊ ಇವಾಗ ನಾವು ತಗೊಂಡಿದ್ದ ನಂಬರ್ ಯಾವ್ದಪ್ಪ? ಎ ನಂಬರ್ ಅಲ್ವಾ? ಆ ನಂಬರ್ ತಗೊಂಡಿದ್ದು ನಾವು ಯಾವುದು? 28. ಓಕೆ. ಅದರ ಫ್ಯಾಕ್ಟರ್ಸ್ ಯಾವ್ದು? ಇದೆಲ್ಲ ಅದ್ರ ಫ್ಯಾಕ್ಟರ್ಸ್ ಅಲ್ವಾ? ಸೊ ಅದನ್ನ ಆ್ಯಡ್ ಮಾಡಿದಾಗ ಏನು ಬಂತು? 56. ಸೊ 28 ಡಬಲ್ ಮಾಡಿ ನಾವು 56 ತಾನೇ ಬರುತ್ತೆ. ಸೊ ಈ ಥರ ಯಾವ ನಂಬರ್ ಬರುತ್ತೋ ಅದೆಲ್ಲನೂ ನಾವೇನಂತ ಕರಿತಾರೆ? ಪರ್ಫೆಕ್ಟ್ ನಂಬರ್ ಅಂತ ಕರೀತಾರೆ. ಓಕೆ. ಸೊ ಇದು ಅನದರ್ ಟರ್ಮ್.